ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೇಕಪ್ ಪ್ರಾಡಕ್ಟ್ ಕ್ಲೀನ್ ಮಾಡೋಣ ಅಂತ. ಇವತ್ತಿನ ನನ್ನ ಡೈಲಿ ಲಾಗಲ್ಲಿ ಏನಿರುತ್ತೆ ಅಂದರೆ ಅಂದರೆ ಮೇಕಪ್ ಪ್ರಾಡಕ್ಟ್ನ ಕ್ಲೀನ್ ಮಾಡಿ ಜೋಡಿಸ್ಕೊಳೋದು ಇರುತ್ತೆ. ಆ್ಯಂಡ್ ಆಮೇಲೆ ಇವತ್ತು ಏನಾದರೂ ತಿನ್ನಬೇಕಂತ ಅನ್ನಿಸ್ತಿದೆ, ಏನು ಅಡುಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಇದು ಕ್ಲೀನ್ ಆದಮೇಲೆ ಏನು ಮಾಡೋದು ಅಂತ ಗೊತ್ತಾಗುತ್ತೆ. ನನ್ನ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಡುಗೆ ಮಾಡೋದು ಅಂತ ಅಂದ್ಕೊಂಡು. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇದೆ. ಅದು ಹೋಗೋಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ, ಯಾಕಂದರೆ ತುಂಬ ಮಳೆ ಬರೋ ಥರ ಬೇರೆ ಅನ್ನಿಸ್ತಿದೆ. ಆ್ಯಂಡ್ ಈಗ ನಾನು ಸದ್ಯಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ದಿನದಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದು ಕರೆಕ್ಟಾಗಿ ಸ್ಕಿನ್ ಕೇರ್ ಮಾಡೋಕ್ಕಾಗ್ತಿದ್ದಿಲ್ಲ. ಆ್ಯಂಡ್ ಅಂದರೆ ಸ್ಕಿನ್ ಕೇರ್ ಡೈಲಿ ಮಾಡ್ತೀನಿ ಅಂತಲೂ ಏನಲ್ಲ. ಬಿಸಿಲು ತುಂಬ ಇರುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಮನೇಲಿದ್ದರೆ ಸುಮ್ಮನೆ ಫೇಸ್ ವಾಶ್ ಮಾಡಿಬಿಡ್ತೀನಿ. ಯಾವುದು ನಾನು ರೆಗ್ಯುಲರಾಗಿ ಯಾವುದೂ ಯೂಸ್ ಮಾಡೋಕ್ಕೋಗಲ್ಲ. ಸೊ ಅದರಿಂದ ಇದನ್ನೆಲ್ಲ ಸುಮ್ಮನೆ ನೀಟಾಗಿ ಇಟ್ಕೊಳ್ಳೋಣ ಅಂತ ಅಷ್ಟೇ. ಬಟ್ ಈ ಥರ ಇಟ್ಕೊಂಡಿದ್ದೆ. ಇದಾದಮೇಲೆ ತುಂಬ ಮಳೆ ಬರ್ತಿರೋದ್ರಿಂದ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದರು. ಏನು ಮಾಡಿದ್ವಿ ಅಂದರೆ ಈಗ ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಟಿಕ್ಕಾ ಮಾಡ್ಕೊಂಡ್ವಿ. ಬ್ರೋಕ್ಲಿನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಮಶ್ರೂಮ್ ಬಿರಿಯಾನಿ ಇದು ರೈತಾ ಇಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ತುಂಬ ಟೇಸ್ಟಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಯಾವಾಗ ಅಂದರೆ ಸ್ಮೆಲ್ ಎಷ್ಟು ಘಮ ಘಮ ಅಂತ ಬರ್ತಿತ್ತು ಅಂದರೆ ಯಾವಾಗ ಕುಕ್ ಮಾಡ್ತಾರೋ, ಯಾವಾಗ ತಿನ್ನೋಣ ಅನ್ನೋಷ್ಟು ಫೀಲ್ ಆಗ್ತಿತ್ತು ನನಗೆ. ಆಮೇಲೆ ಇವಾಗ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಈಗ ಪನ್ನೀರ್ ಟಿಕ್ಕಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಿದ್ದಿಲ್ಲ, ಏನೇನೋ ಒಂದಷ್ಟು ಕೆಲವೊಂದು ಐಟಮ್ಗಳಿದ್ದಿಲ್ಲ, ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಗೈಸ್. ನಿಜವಾಗ್ಲೂ ಹೋಟೆಲಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿ ಪನ್ನೀರ್ ಟಿಕ್ಕಾ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು ಕೂಡ. ನಾನೇನು ಹೇಳ್ತಾ ಇರೋದಕ್ಕೆ ಸ್ಮೈಲ್ ಮಾಡ್ತಾಯಿದ್ರು. ಇವತ್ತು ಆ್ಯನಿವರ್ಸರಿ ಬೇರೆ ಇತ್ತು ಅವ್ರದ್ದು. ಸೊ ನನ್ನ ಜೊತೆನೇ ಇದ್ದರು ನೈಟ್ವರೆಗೂ. ಸೊ ಈ ಥರ ಆಗಿತ್ತು. ಬಿಸಿ ನಾನು ಬೆಳಗ್ಗೆಯಿಂದ ಅಷ್ಟು ಕರೆಕ್ಟಾಗಿ ಏನೂ ತಿಂದಿದ್ದಿಲ್ಲ. ಸೂಪರಾಗಿ ಮಾಡಿದರು. ಹೊಟ್ಟೆ ತುಂಬ ತಿಂದ್ವಿ ಇಬ್ಬರೂ. ತಿಂದು ಹಾಗೆ ಅಂತೆಗಳೆಲ್ಲ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಕಾಫಿ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಇದು ಮಾಡೋಷ್ಟರಲ್ಲೇ ಟೈಮ್ ಆಗೋಯಿತು. ಸೊ ಹಾಲನ್ನ ಕಾಯಿಸಿಟ್ಟು ಮಕ್ಳಿಗೆಲ್ಲ ಕೊಟ್ವಿ. ಆಮೇಲೆ ಮಕ್ಕಳೆಲ್ಲ ನಮಗೆ ಫುಲ್ಲು ತರಲೆ ಮಾಡ್ತಿದ್ರು. 3 ಜನನೂ ಸೇರಿಕೊಂಡು. ನಾವು ಅಡುಗೆ ಮಾಡೋಷ್ಟ್ರಲ್ಲಿ 3 ಜನನೂ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಆರಾಮಾಗಿ ಇಬ್ಬರು ಮಾತಾಡಿಕೊಂಡು ಕುಕ್ ಮಾಡಿದ್ವಿ. ಸೊ ಈಗ ಪನ್ನೀರ್ ಟಿಕ್ಕಾ ಮಾಡ್ಕೊತಾ ಇದ್ದೀವಿ. ಅದು ಮಸಾಲೆ ಅದನ್ನೆಲ್ಲನೂ ಅವರೇ ಮಾಡಿದ್ರು. ಮಾತಾಡಿಕೊಂಡು ಇಬ್ಬರು ತುಂಬ ಮಾತಾಡ್ತಿದ್ವಲ್ಲ, ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ವಿ. ಸೊ ಮೇನ್ ಕ್ಲಿಪ್ನ ಮಾತ್ರ ಅಂದರೆ ರೋಸ್ಟ್ ಮಾಡೋದಾಗಲಿ ಅಥವಾ ಈ ಥರ ಮಾಡೋದನ್ನ ಶೂಟ್ ಮಾಡಿಕೊಂಡೆ ನಾನು. ಸೊ ತುಂಬ ಚೆನ್ನಾಗಿತ್ತು ಗೈಸ್ ನಿಜವಾಗ್ಲೂ. ನಿನ್ನೆ ದಿನ ಮಾತ್ರ ನನಗೆ ಇದು ಆ್ಯಕ್ಚುಲಿ ವೆಡ್ನೆಸ್ಡೇ ಲಾಗಿದ್ದು ನಾನು ಮಾಡ್ತಿರೋದು. ತುಂಬ ಚೆನ್ನಾಗೋಯ್ತು ಅಂತ ಹೇಳ್ಬೋದು. ಒಂಥರ ಬೆಳಗ್ಗೆ 9:30 ನೈಟ್ 10:30ವರೆಗೂ ಫುಲ್ಲು ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ನಿನ್ನೆ ದಿನ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಈಗ ಪನ್ನೀರ್ ಟಿಕ್ಕಾಗೆ ಇವರೇ ಓನಾಗಿ ಎಲ್ಲ ಮಸಾಲೆ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಮಾಡ್ಕೊಂಡು ಈಗ ರೋಸ್ಟ್ ಆಗ್ತಿದೆ. ನನಗಂತೂ ಯಾವಾಗಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಆಯಿತು. ತುಂಬ ಸ್ಪೈಸಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಚಳಿಗಂತೂ ಪರ್ಫೆಕ್ಟಾಗಿತ್ತು. ಸೊ ಊಟನೂ ಆಯಿತು. ಹಸ್ಬೆಂಡ್ಗೆ ವೆಯ್ಟ್ ಮಾಡಿದ್ವಿ, ಅವ್ರು ಬರಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಇಬ್ಬರು ಅಡುಗೆ ಎಲ್ಲ ಕುಕ್ ಮಾಡಿಕೊಂಡು ಒಂದು ಕಡೆ ಫುಲ್ ಕಿಚನೆಲ್ಲ ಅವ್ರು ಕ್ಲೀನ್ ಮಾಡಿದ್ರು. ರೂಮೆಲ್ಲ ಮಕ್ಕಳು ಬಂದಿದ್ರಲ್ವ, ಫುಲ್ ಮೆಸ್ಸಪ್ ಮಾಡಿಬಿಟ್ಟಿದ್ರು ರೂಮು ಅದೆಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇನೂ ಪೂರ್ತಿ ಕ್ಲೀನ್ ಆಗೋಯ್ತು ಗೈಸ್. ಎಷ್ಟು ನೀಟಾಗಿತ್ತು ಅಂದರೆ ಅವ್ರು 3 ಜನ ಸೇರ್ಕೊಂಡು ಫುಲ್ ಗಜಾಬಿಜಿ ಮಾಡಿದ್ರಲ್ವ. ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಫುಡ್ ತಿನ್ಕೊಂಡು ಚೆನ್ನಾಗಿ ಈಗ ತಾನೇ ಜಸ್ಟ್ ನಿದ್ದೆ ಮಾಡಿ ಎದ್ದಿದ್ದ. ಸೊ ಇಬ್ಬರು ಮಕ್ಕಳೂ ಮನ್ಕೊಂಡಿದ್ರು. ನಾವು 3 ಜನ ಮಾತ್ರ ತಿಂದ್ವಿ. ಸೊ ನಾನಂತೂ 2 ಸಲ ಹೊಟ್ಟೆ ತುಂಬ ತಿಂದೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಶಿಲ್ಪ. ಆಮೇಲೆ ನೆಕ್ಸ್ಟ್ ಏನಾದರೂ ಫ್ರೈಡೇ ಅವ್ರದ್ದು ವೀಕ್ ಆಫ್ ಇದೆ. ಫ್ರೈಡೇ ಏನಾದರೂ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಅವರು ಮನೇಲೇ ವರ್ಕ್ ಮಾಡ್ತಾರೆ, ಅದರಿಂದ ಬ್ಯುಸಿ ಇರಲ್ಲ. ಈ ಥರ ಫ್ರೀಯಾಗಿದ್ದಾಗ ಮಾಡಬೇಕು. ನಾವು ಅಂದರೆ ನಮ್ಮ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ಲ ಔಟಿಂಗ್ ಹೋಗ್ತಾ ಇರ್ತೀವಿ. ಅವಾಗ ಹೋದಾಗ ನಾವು ಮಾತಾಡ್ಕೊತಾ ಇದ್ವಿ, ನೀವೇನೇನು ಮಾಡ್ತೀರಾ, ನಾವೇನೇನು ಮಾಡ್ತೀವಿ, ಆ ಥರ ಮಾಡಿಕೊಂಡು ಯಾರ್ಯಾರಿಗೆ ಯಾವುದೇ ಚೆನ್ನಾಗಿ ಬರುತ್ತೋ ಮಾಡ್ಕೊಂಡು ತಿನ್ನೋಣ ಅಂತ. ಅಷ್ಟರಲ್ಲಿ ಸ್ನೂಸಿದು ಮಣ್ಣು ಮತ್ತು ಇದೆಲ್ಲ ಬುಕ್ ಮಾಡ್ಕೊಂಡಿದ್ದೆ ಬಂತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.